ನನ್ನ ಹೆಸರು ಗೀತಾ ಅಂತ. ಇದೇ KSSMನಲ್ಲಿ ನಾನು ದ್ವಿತೀಯ B.Ed ಪ್ರಶಿಕ್ಷಣಾರ್ಥಿ. ನಾನಿವತ್ತು ಏನು ಮಾತಾಡ್ತಿದ್ದೀನಿ ಅಂತಂದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಾತಾಡ್ತಾ ಇದ್ದೀನಿ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯ ಸೊಗಡನ್ನು ಎಲ್ಲರೂ ಮರಿತಾ ಇದ್ದಾರೆ. ಈಗ ಕೊರೋನಾ ಕಡೆಯಿಂದ 2 ಇಯರ್ಸು ಸಂಕ್ರಾಂತಿ ಹಬ್ಬನ ಆಚರಿಸಿರಲಿಲ್ಲ. ಮತ್ತು ಇದರಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ನವಧಾನ್ಯಗಳನ್ನು ಯೂಸ್ ಮಾಡಿದ್ದಾರೆ, ಎತ್ತುಗಾಡಿನ ಯೂಸ್ ಮಾಡಿದ್ದಾರೆ. ಆಮೇಲೆ ಒಂದು ಹಳ್ಳಿ ಅಂದರೆ ಹಿಂಗೆ ಇರಬೇಕು ಅನ್ನೋದನ್ನ ಎಲ್ಲರಿಗೂ ಜನತೆಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ನಾವೀಗ ಏನು ಅಂತಂದರೆ ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಹಬ್ಬನ ಮೊದಲು ಆಚರಿಸೋದನ್ನ ನಾವು ಕಲಿಸ್ಲೇಬೇಕು. ಈ ಥರ ಹಬ್ಬ ಈ ಥರ ಮಾಡ್ತೀವಿ ಅನ್ನೋ ಪದ್ಧತಿನ ನಾವು ಬೆಳೆಸ್ಕೊತ ಹೋಗ್ಬೇಕು. ಎಸ್ಪೆಷಲಿ ನಾವು ಕನ್ನಡಿಗರು. ನಾನು ಇಂಗ್ಲೀಷ್ ಬಳಸ್ತೆ ಅಂತ ತಪ್ಪಾಗಿ ತಿಳ್ಕೊಬಾರ್ದು. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ನಾಡು, ನಮ್ಮ ಸಂಸ್ಕೃತಿ ಇಲ್ಲಿಗೆ ಎಂಡ್ ಅಲ್ಲ. ಅದು ಯಾವಾಗಲೂ ಒಂದು ಹರಿತಿರೋ ನೀರು. ಇಷ್ಟು ದಿನ ನಾವು ಎಲ್ಲೋ ಒಂದು ಕಡೆ ಮೂಲು ಗುಂಪಾಗಿ ಕೂತಿದ್ವಿ. ನಮ್ಮ ಪ್ರಕಾಶ್ ಸರ್ ಇದಕ್ಕೆ ಉತ್ತೇಜನ ನೀಡಿ, ನಮ್ಮ ಸುನೀಲ್ ಸರು, ಆಮೇಲೆ ಪ್ರಥಮ ವರ್ಷದ B.Ed ಸ್ಟೂಡೆಂಟ್ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಈ ಥರ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಕೂಡ. ಹಿಂಗೂ ಆಚರಿಸ್ತಾರೆ, ಹಿಂಗೂ ಆಚರಿಸ್ಬೇಕು. ನಮ್ಮ ಮಕ್ಕಳಿಗೂ ಈ ಥರ ಮಾಡಿರಿ ಅಂತ ಹೇಳೋಕ್ಕೂ ಕೂಡ ನಂಗೊಂಥರ ಏನೋ ಒಂದು ಉತ್ತೇಜನ ಸಿಕ್ದಂಗೆ ಆಯಿತು. ಎಲ್ಲರಿಗೂ ನಾನು ಕೇಳ್ಕೊಳೋದು ಹೆಂಗೆ ಗೊತ್ತಾ, ಯಾವುದು ಹಿಂದುಳಿಬಾರ್ದು. ನಾವೆಷ್ಟು ಹಿಂದುಳಿದಷ್ಟು ನಾವು ಹಿಂದಿಳಿತಾ ಹೋಗ್ತೀವಿ. ಯಾವತ್ತೂ ನಾವು ಮುಂದೆ ಬರೋಕ್ಕೆ ಕಾರಣ ಆಗಬೇಕು, ಇಲ್ಲ ಮುಂದೆ ಬರೋರನ್ನ ನಾವು ಯಾವಾಗಲೂ ಎಂಕರೇಜ್ ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಮೊದಲು ಇದು ನಮ್ಮ ಕಾಲೇಜಲ್ಲಿ ಕುವೆಂಪು ಶತಮಾನೋತ್ಸವ ಮಹಾವಿದ್ಯಾಲಯ, ಇಲ್ಲಿ ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸ್ತಾ ಇದ್ದೀವಿ. ನಂದು ಇವತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಶುಭವನ್ನು ಮಾತಾಡಿ ಅಂತ ಹೇಳಿದ್ರ ಮೂಲಕ ಮಾತನ್ನು ಪ್ರಾರಂಭಿಸ್ತೀನಿ. ಎಲ್ಲ ಹಳ್ಳಿಗಳಲ್ಲಿ ಎಸ್ಪೆಷಲಿಯಾಗಿ ಇಡೀ ದೇಶದಾದ್ಯಂತನೇ ನಾವು ಮಕರ ಸಂಕ್ರಮಣವನ್ನು ಆಚರಿಸ್ತೀವಿ. ಅದರಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಆಚರಿಸ್ತಾ ಹೋಗ್ತೀವಿ. ತಮಿಳ್ನಾಡಲ್ಲಿ ಪೊಂಗಲು, ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ. ಅದರಲ್ಲಿ ಏನು ವಿಶೇಷತೆ ಅಂತಂದರೆ ರೈತರು ತಮ್ಮ ಬೆಳೆದಿರ್ತಕ್ಕಂತಹ ಬೆಳೆಯನ್ನು ರಾಶಿ ಮಾಡಿಬಿಟ್ಟು ಧಾನ್ಯಗಳ ಪೂಜೆಯನ್ನು ಮಾಡಿ ಇನ್ನೂ ಚೆನ್ನಾಗಿ ಫಸಲು ಬೆಳೆಸಲಿ ಅಂತ ಒಂದು ಶುಭದ ಸಂಕೇತ, ಇನ್ನೂ ಜಾಸ್ತಿ ಬೆಳೀಲಿ ಅಂತ ಇದ್ರ ಉದ್ದೇಶ. ನಮ್ಮ ಕಾಲೇಜಲ್ಲೂ ಕೂಡ ಅದೇ ಥರನೇ ನಾವು ಸಂಸ್ಕೃತಿಯನ್ನು ಪಾಲಿಸ್ಕೊಳ್ತಾ ಬರ್ತಾಯಿದ್ದೀವಿ. ಯುವ ಪೀಳಿಗೆಗೆ ಇದೊಂದು ಮೆಸೇಜ್ ಅಂತ ಹೇಳ್ಬೋದು. ಯಾಕೆಂದರೆ ಮರಿತಾ ಬರ್ತಿದ್ದಾರೆ ನಮ್ಮ ಸಂಸ್ಕೃತಿಯನ್ನು, ಹಾಗಾಗಿ ಮರಿಬಾರ್ದು ಅಂತ ಬೆಳಗ್ಗೆ ನಾವು ಜಾಥಾ ಹೋಗಿ ಬಂದ್ವಿ. ಅದು ಎಲ್ಲರಿಗೂ ಇಲ್ಲಿ ನೆರೆದಿರ್ತಕ್ಕಂತಹ ಜನಗಳಿಗೆಲ್ಲ ನಾವು ಒಂದು ಮೆಸೇಜ್ ಕೊಟ್ವಿ. ನೆಕ್ಸ್ಟ್ ಬರೋ ಜನ್ರೇಷನ್ನು ಕೂಡ ಇದನ್ನು ಕಂಟಿನ್ಯೂ ಮಾಡಬೇಕು, ನಮ್ಮ ಸಂಸ್ಕೃತಿನ ಮರಿಬಾರ್ದು. ಮತ್ತು
ಸ್ವಲ್ಪ ಕೆಳಗೆ ಬರ್ಬೇಕು. ಒಂದು ನಿಮಿಷ ಹೊರನಾಡ ತಾಯಿ ಶ್ರೀ ಅನ್ನಪೂರ್ಣೆಗೆ ಮುತ್ತಿನಾರಿದೆ ಶ್ರೀ ಶಕ್ತಿ ರೂಪಿಣಿಗೆ ಮುತ್ತೈದೆ ಶ್ರೀ ಶಕ್ತಿ ಕೊಡಿ ಕೊಡಿ ನೀವು ಕೊಡಿ ಗುರು. ಹಲೋ ಮೇಡಮ್, ಒಂದು ನಿಮಿಷ. ಅಲ್ಲ, ನೀವು ತಿನ್ಬೇಕು, ಬರ್ರಿ, ಅವ್ರೊಬ್ಬರೇ ತಿಂತಿದ್ದಾರೆ. ಅದಕ್ಕೆ ಎಲ್ಲ ಪ್ರಾಕ್ ಶಿಕ್ಷಣಾರ್ಥಿಗಳು ಕೂಡ ಕಾರ್ಯಕ್ರಮ ನಾನೀಗ ಮನೆ ಹೋಗ್ಬಿಟ್ಟಿದ್ದೀನಿ, ಅಮ್ಮ ಇದ್ದಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.